ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಕರ್ನಾಟಕ ಕುರುಕ್ಷೇತ್ರದ ಜಿಲ್ಲಾ ದರ್ಶನ. ನಾನು ದಿವ್ಯಶ್ರೀ. ಆದಿಲ್ ಶಾಹಿಗಳ ನಾಡು ಗೊಮ್ಮಟನಗರಿ ಬಿಜಾಪುರ ತನ್ನದೇ ಆದ ಐತಿಹಾಸಿಕ ಮಹತ್ವ ಹೊಂದಿದೆ. ಭಯಂಕರ ಬಿಸಿಲಿಗೆ ಹೆಸರುವಾಸಿಯಾಗಿರುವ ಬಿಜಾಪುರದಲ್ಲಿ ಚುನಾವಣಾ ಕಾವು ಕೂಡ ಅಷ್ಟೇ ಭಯಂಕರವಾಗಿದೆ. ಗೊಮ್ಮಟನಗರಿಯಲ್ಲಿ ಈ ಬಾರಿ ಯಾರ ಆರ್ಭಟ? 8 ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ಗೆಲುವಿನ ರಸದೂಟ? ಬಿಜಾಪುರ ಅಂದಾಕ್ಷಣ ಥಟ್ಟನೆ ನೆನಪಾಗೋದು ಗೋಳಗುಮ್ಮಟ. ಬಿಜಾಪುರ ಜಿಲ್ಲೆಗೆ ಇದೇ ಮುಕುಟ. ವಿಶ್ವವಿಖ್ಯಾತ ಗೋಲ್ ಗುಂಬಜ್ ಕಣ್ತುಂಬಿಕೊಳ್ಳುವ ಸಲುವಾಗಿಯೇ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ನಿತ್ಯ ಭೇಟಿ ಕೊಡ್ತಾರೆ. ಹಾಗಾಗಿಯೇ ಬಿಜಾಪುರ ಗುಮ್ಮಟನಗರಿ ಅಂತಾನೆ ಫೇಮಸ್. ಇತ್ತೀಚೆಗೆ ಸಿನಿಮಾ ನಿರ್ಮಾಪಕರಿಗೂ ಇದು ಹಾಟ್ಸ್ಪಾಟ್. ಇವಲ್ಲದೆ ಇಬ್ರಾಹಿಂ ರೋಜಾ, ಜಾಮಿಯಾ ಮಸೀದಿ, ಗಗನ್ ಮಹಲ್ ಬಿಜಾಪುರದ ಇತಿಹಾಸವನ್ನೇ ಸಾರಿ ಸಾರಿ ಹೇಳುತ್ತವೆ. ಗೊಮ್ಮಟನಗರಿ ದ್ರಾಕ್ಷಿಗೂ ಹೆಸರುವಾಸಿ. ಇಲ್ಲಿ ಉತ್ಪಾದನೆಯಾಗೋ ದ್ರಾಕ್ಷಿ ಸಖತ್ ಫೇಮಸ್. ವಿಶ್ವ ಮಾರುಕಟ್ಟೆಗೂ ಬಿಜಾಪುರದ ದ್ರಾಕ್ಷಿ ಕಾಲಿಟ್ಟಿದ್ದು ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಇನ್ನು ಜಿಲ್ಲೆಗೆ ಮತ್ತೊಂದು ಗರಿ ಆಲಮಟ್ಟಿ ಡ್ಯಾಂ. ಇದು ಜಿಲ್ಲೆಯ ಜನರ ಜೀವನಾಡಿಯಾಗಿದೆ. ಬಿಜಾಪುರವನ್ನು ದಕ್ಷಿಣದ ಪಂಜಾಬ್ ಅಂತಾನೆ ಕರೆಯಲಾಗುತ್ತೆ. ಪಂಜಾಬ್ನಂತೆ ಬಿಜಾಪುರ ಪಂಚ ನದಿಗಳ ಬೀಡು. ಕೃಷ್ಣ, ಭೀಮಾ, ಮಲಪ್ರಭಾ, ಘಟಪ್ರಭಾ ಹಾಗೂ ಡೋಣಿ ನದಿಗಳು ಜಿಲ್ಲೆಯಲ್ಲಿವೆ. ಅಪಾರ ಜಲಸಂಪತ್ತು ಹೊಂದಿದ ಭೂಪ್ರದೇಶ, ಫಲವತ್ತಾದ ಭೂಮಿ ಹೊಸ ಜಿಲ್ಲೆಯಾದಾಗ ಬಾಗಲಕೋಟೆಗೆ ಸೇರ್ಪಡೆಯಾದ ಬಳಿಕ ಬಿಜಾಪುರ ಈಗ ಬರದ ನಾಡು, ಬಿಸಿಲ ಗೂಡಾಗಿದೆ. ಭಯಂಕರ ಬಿಸಿಲಿಗೆ ಹೆಸರುವಾಸಿಯಾಗಿರುವ ಬಿಜಾಪುರ ಜಿಲ್ಲೆಯಲ್ಲಿ ಚುನಾವಣಾ ಕಾವು ಅಷ್ಟೇ ಜೋರಾಗಿದೆ. ಈ ಬಾರಿಯ ವಿಧಾನಸಭಾ ರಣಕಣಕ್ಕೆ ಆದಿಲ್ ಶಾಹಿಗಳ ನಾಡು ಸಜ್ಜಾಗಿದೆ. ಚುನಾವಣೆಗೆ ದಿನಾಂಕ ಪ್ರಕಟಗೊಳ್ಳುತ್ತಿದ್ದಂತೆಯೇ ಚುನಾವಣಾ ಚಟುವಟಿಕೆಗಳು ಗರಿಗೆದರಿವೆ. ಬಿಜಾಪುರ ಜಿಲ್ಲೆಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಇದರಲ್ಲಿ 7 ಸಾಮಾನ್ಯ ಕ್ಷೇತ್ರವಾದರೆ 1 ಮೀಸಲು ಕ್ಷೇತ್ರವಾಗಿದೆ. ಕಳೆದ ಬಾರಿ 8ರಲ್ಲಿ 5 ಕಡೆ ಕಮಲ ಅರಳಿದ್ರೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿತ್ತು. ಜಿಲ್ಲೆಯಲ್ಲಿ ಒಟ್ಟು 13,45,000 ಮತದಾರರಿದ್ದು, ಈ ಪೈಕಿ 6,94,000 ಪುರುಷ ಮತದಾರರು ಹಾಗೂ 6,51,000 ಮಹಿಳಾ ಮತದಾರರಿದ್ದಾರೆ. ಪಂಚನದಿಗಳ ಬೀಡಿನಲ್ಲಿ ಯಾರಪ್ಪ? 3 ಪ್ರಮುಖ ರಾಜಕೀಯ ಪಕ್ಷಗಳ ಜೊತೆಗೆ ಈಗ 2 ಪ್ರಾದೇಶಿಕ ಪಕ್ಷಗಳು ಎಂಟ್ರಿ ಕೊಟ್ಟಿವೆ. ಹಾಗಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಗೆಲುವಿಗಾಗಿ ಭಾರಿ ಗುದ್ದಾಟ ಮಾಡಬೇಕಿದೆ. ಮಾಜಿ ಕೇಂದ್ರ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್, ಕಾಂಗ್ರೆಸ್ನ ಎಎಸ್ ಪಾಟೀಲ್, ಸಚಿವ ಎಸ್ಕೆ ಬೆಳ್ಳುಬ್ಬಿ, ಡಾಕ್ಟರ್ ಸಾರ್ವಭೌಮ ಬಗಲಿ ಸೇರಿದಂತೆ ಅನೇಕರಿಗೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಒಟ್ಟಾರೆ ಜಿಲ್ಲೆಯಲ್ಲಿ ಎಲೆಕ್ಷನ್ ಬಿಸಿ ದಿನೇ ದಿನೇ ಹೆಚ್ಚಾಗ್ತಿದೆ. ಜಿಲ್ಲೆಯಲ್ಲಿ ಯಾರೇ ಗೆಲ್ಲಬೇಕು ಅಂದ್ರೂ ಲಿಂಗಾಯತ ಮತದಾರರ ಜೊತೆಗೆ ಇತರೆ ಜಾತಿಯ ಜನರ ಆಶೀರ್ವಾದ ಬೇಕೇ ಬೇಕು. ಅದರ ಜೊತೆಗೆ ವೈಯಕ್ತಿಕ ವರ್ಚಸ್ಸು ಕೂಡ ವರ್ಕೌಟ್ ಆಗಲಿದೆ. ಬಿಜಾಪುರದಿಂದ ಕ್ಯಾಮರಾಮನ್ ಸಂಗಮೇಶ್ ಜೊತೆ ರಾಜು ಪಾಟೀಲ್, ಸುವರ್ಣ ನ್ಯೂಸ್.
ಇನ್ನು ಬಿಜಾಪುರ ಜಿಲ್ಲೆಯಲ್ಲಿರುವ ದಿಗ್ಗಜರ ಕ್ಷೇತ್ರಗಳು ಯಾವುವು, ಅಲ್ಲಿ ಗೆಲುವಿನ ಲೆಕ್ಕಾಚಾರಗಳೇನು ಅಂತ ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.